शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. അനുരാഗവിലോചനായി അതിലേറെ മോഹിതനായി പടിമേലെ നിൽക്കും ചന്ദ്രനോ തിടുക്കം. അനുരാഗവിലോചനായി അതിലേറെ മോഹിതനായി പടിമേലെ നിൽക്കും ചന്ദ്രനോ തിടുക്കം. അനുരാഗവിലോചനായി അതിലേറെ മോഹിതനായി പടിമേലെ നിൽക്കും ചന്ദ്രനോ തിടുക്കം. മലയാളായി താഴെ ഒരു തിടുക്കം.
ചിരിയും നിറയും കനവിൽ ഇഴനീരുകെ കുളിരിൽ. തണലും വെയിലും പുഴയും തൊഴിൽ വിഴികൾ പായ് തുതിയിൽ കാണാനുള്ള ഭയമോ കാണാനുള്ള രസമോ ഒന്നായി വന്നിരുന്നു വെറുതെ പഴവിൽ. കാത്തിരിപ്പോമേ മൗനം തീരില്ലേ അനുരാഗവിലോചനായി അതിലേറെ മോഹിതനായി പടിമേലെ നിൽക്കും ചന്ദ്രനോ തിടുക്കം
ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಆರಾಧ್ಯ ಗುರುದೇವ ಶತಮಾನದ ಶಿವಯೋಗಿ ಲಿಂಗೈಕ್ಯ ಶಿವಲಿಂಗ ಮಹಾಶಿವಯೋಗಿಗಳವರನ್ನು ಸ್ಮರಣೆ ಮಾಡಿಕೊಂಡು ಇಂದಿನ ಶ್ರೀಮಠದ ಪೀಠಾಧ್ಯಕ್ಷರು ನನ್ನ ಬಾಳಿನ ಬೆಳಕಾಗಿರುವ ಯುವಕರ ಕಣ್ಮಣಿ ಈ ಭಾಗದಲ್ಲಿ ಅಭಿನವ ಸ್ವಾಮಿ ವಿವೇಕಾನಂದರೆಂದೇ ಹೆಸರುವಾಸಿಯಾಗಿರುವ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಈ ಸರದಾರ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ಲಕ್ಷ್ಮೀಪುತ್ರ ಬಂಬಾಶಿ ಅವರು ನಡೆಸಿಕೊಡಬೇಕಾಗಿ ವಿನಂತಿ. ಇವತ್ತಿನ ಈ ಎರಡನೇ ಕಲಾಕುಸುಮದ ಜ್ಯೋತಿ ಬೆಳಗಿಸಲು ಶ್ರೀಶೈಲ ಶರಣಪ್ಪ ಜಳಕೋಟಿ ಫೈನಾನ್ಸ್ ಮಾಲೀಕರು, ಶ್ರೀ ಸಿದ್ದರಾಮ್ ಜವೂರ್ ಫೈನಾನ್ಸ್ ಮಾಲೀಕರು, ಶ್ರೀ ಕಲ್ಯಾಣಿ ಸಾಲೋಡ್ಗಿ ಮಣಿಕಂಠ್ ಫೈನಾನ್ಸ್ ಮಾಲೀಕರು
ದೇವಿ ಕರುಣಿಸಿ ಕಾಯಿ ನನ್ನವ್ವ. ಓ ಚಂದ್ರಾದೇವಿ, ನಾನಿನ್ನಲ್ಲಿ ಬೇಡಿಕೊಳ್ಳುವುದು ಇಷ್ಟೇ ತಾಯಿ. ನನ್ನ ಪತಿ ದೇವರ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗಿ ನನ್ನ ಮೈದುನನಿಗೆ ಒಂದು ಒಳ್ಳೆಯ ನೌಕರಿ ಸಿಕ್ಕು, ನನ್ನ ನಾದ್ರಿ ಸಾವಿತ್ರಿ ಒಂದು ಒಳ್ಳೆಯ ವರ ಸಿಕ್ಕುವ ಹಾಗೆ ಮಾಡು ತಂದೆ. ಇಷ್ಟೇ ನಾನಿನ್ನಲ್ಲಿ ಬೇಡಿಕೊಳ್ಳುವುದು ತಂದೆ. ಈ ನಮ್ಮಂತ ಬಡಪಾಯಿಗಳನ್ನು ಇದೇ ರೀತಿ ನಡೆಸುತ್ತಾ ಹೋಗು ತಾಯಿ, ಇದೇ ರೀತಿ ನಡೆಸುತ್ತಾ ಹೋಗೋಣ. ಮತ್ತೊಬ್ಬರ ಹಾಗೆ ಸಿರಿ ಸಂಪತ್ತನ್ನು ಕೊಡು ಎಂದು ಕೇಳುವಳು ನಾನಲ್ಲಮ್ಮ ತಾಯಿ, ನಾನಲ್ಲ. ಬನ್ನಿ ಸ್ವಾಮಿ, ಇಂದು ಚಂದ್ರಾದೇವಿ ಜಾತ್ರೆ, ಅದಕ್ಕೆ ದೇವಿ ಪೂಜೆ ಮಾಡಿದೆ. ಪ್ರಸಾದ ತೆಗೆದುಕೊಳ್ಳುವಂತೆ ಬನ್ನಿ. ಅರೆ, ಯಾಕ್ರಿ ನಿಮ್ಮ ಕಣ್ಣಲ್ಲಿ ನೀರು? ಏನೆಂದು ಹೇಳಲಿ, ಆ ಮರ್ಗಮ ದೇವಿ ಜಾತ್ರೆ ದಿನದಂದು ನಾನು ನನ್ನ ತಮ್ಮಂದರನ್ನ ಕಳೆದ 25 ವರ್ಷ ವ್ಯತ್ಯಿಸಿದ. ಎಲ್ಲಿದ್ದರೋ ಹೇಗಿದ್ದರೋ ಒಂದು ಗೊತ್ತಿಲ್ಲ ಸೀತಾ. ಅಂದ್ರೆ ನಿಮ್ಮ ತಮ್ಮಂದಿರನ್ನು ನೀವು ಹೇಗೆ ಗುರುತಿಸುತ್ತೀರಾ? ಒಂದು ವೇಳೆ ಅವ್ರು ಹೇಗೆ ನಿಮ್ಮನ್ನು ಗುರುತಿಸುತ್ತಾರೆ ಸಿಕ್ಕರೆ? ನಾವು 3 ಜನ ಬಲಗೈಯಲ್ಲಿ ತಂದೆ ತಾಯಂದಿರ ಹತ್ತು ಹಾಕಿಸ್ಕೊಂಡಿದ್ದೇವೆ ಸೀತಾ. ಹಾಗಾದ್ರೆ ಯಾಕ್ರೆ ಚಿಂತೆ ಮಾಡ್ತೀರಾ? ಆ ತಾಯಿ ಚಂದ್ರಾದೇವಿ ನಂಬಿದವರನ್ನು ಯಾವತ್ತೂ ಕೈ ಬಿಡಬಹುದು. ನಿಮ್ಮ ತಮ್ಮಂದಿರು ನಿಮಗೆ ಸಿಗುತ್ತಾರೆ. ನಾನು ಅದೇನು ಬೇಕಂತಿದ್ದೇನೆ ಸೀತಾ. ಅದೆಲ್ಲ ಸರಿ ರೀ. ಹಾಗಾದ್ರೆ ಈಗ ಮನೆಯಲ್ಲಿರುವ ಸಾವಿತ್ರಿ ಯಾರು? ಸಾವಿತ್ರಿ ನನ್ನ ಸ್ವಂತ ತಂಗಿ, ಆದರೆ ಸಿಕ್ಕಂತ ನನ್ನ ಸಾಕು ತಮ್ಮ.
ಒಂದು ದಿನ ದಾರಿಯಲ್ಲಿ ಅಳ್ತಾ ನಿಂತಿದ್ದ. ನಾನು ಅವನನ್ನು ಕರೆದುಕೊಂಡು ಬಂದು ಸಾಕಿದ್ದೆ. ನನ್ನ ಹಾಗೆ ಯಾರಾದರೂ ನನ್ನ ತಮ್ಮಂದರನ್ನು ಸಾಕಿದ್ರು ಹೋಗಲ್ಲ ಸೀತಾ. ಹೌದು ರೀ, ನೀವು ಹೇಳೋದು ಸರಿಯಾಗಿದೆ. ಮತ್ತೆ ನಿಮ್ಮ ತಂದೆ ತಾಯಿ ಹೇಗೆ ತೀರಿಕೊಂಡ್ರಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿದೆ ಸೀತಾ, ಗೊತ್ತಿದೆ. ನನ್ನ ತಂದೆ ಹೆಸರು ಹೇಳಿ ಕಣ್ಣು ಮುಚ್ಚಿಬಿಟ್ಟರು ಸೀತಾ. ಯಾರೇ ಆ ದುಷ್ಟ? ಅವನು ಏನೋ ವಿಚಾರದಲ್ಲಿ ತೊಡಗಿದಿರಲ್ಲ, ಏನು ವಿಚಾರ ಮಾಡ್ತಾ ಇದ್ದೀರಾ? ಮಾತಾಡಿ, ನಿನ್ನ ವಿಷಯನೇ ಮಾತಾಡ್ತಿದ್ದೇವೆ. ಹಾ, ನಿನ್ನ ವಿದ್ಯಾಭ್ಯಾಸ ಹೇಗೆ? ಚೆನ್ನಾಗಿ ಆಗಿದೆಯಲ್ಲ. ಹಾ ಸಾವಿತ್ರಿ, ಈ ಚಂದ್ರಾದೇವಿಯ ಪೂಜೆ ಮಾಡಿದ್ದೀನಿ, ಆಶೀರ್ವಾದ ತೆಗೆದುಕೋಬಾರಮ್ಮ. ಆಯ್ತು. ಅಲ್ಲ, ನೀನೇ ನಮ್ಮ ಪಾಲನ ದೇವರು, ಆಶೀರ್ವಾದ ಮಾಡ. ಏನು ಮಾತಾಡಿ ಇದೆಲ್ಲ? ಅಲ್ಲ, ನೀನೇ ನನ್ನ ಪಾಲನೆ ದೇವರ ಅಂತ ನಾ ತಿಳ್ಕೊಂಡ ಮೇಲೆ ಆ ದೇವರನ್ನ ನಮಸ್ಕಾರ ಮಾಡೋದ್ರಲ್ಲಿ ಏನಿದೆ ಅಣ್ಣ? ನಾನು ನಮ್ಮ ದೇವರು, ಎಲ್ಲ ಜೀವರಾಶಿಯ ಕಾಪಾಡುವ ತಾಯಿನೇ ದೇವರು. ಹಾ ನೋಡಿ, ಇಲ್ಲೇ ಮಾತನಾಡ್ತಾ ಸಮಯ ಕಳೆಯಬೇಡಿ. ನಾನು ಈಗಾಗಲೇ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದ್ದೀನಿ, ಊಟ ಮಾಡಿರಂತೆ ಬನ್ನಿ. ಸ್ವಲ್ಪ ನೆನ್ನೆ ಇನ್ನೇನು ಶ್ರೀಕಾಂತ ಬರ್ಬೋದು, ಬಂದ ಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ. ಅದರಲ್ಲಿ ನೋಡಿ ಶ್ರೀಕಾಂತನ ಬಂದು ಅಣ್ಣ ಅತ್ತಿಗೆ, ಬಾರಪ್ಪ ಮೈದನ, ಈಗ ಬಂದೆಯಾ? ಅವತ್ತಿಗೆ ಏನಿಲ್ಲ ಬಾಕಮ್ಮ, ನಿನ್ನ ವಿಷಯನೇ ಮಾತಾಡ್ತಿದ್ದೇವೆ, ಅದಕ್ಕೆ ಹಾಗೆ ಹೇಳಿದಳು. ಅದೆಲ್ಲ ಬಿಡು, ನಿನ್ನ ವಿದ್ಯಾಭ್ಯಾಸ ವಿಚಾರ ಏನು ಶ್ರೀಕಾಂತ್? ಅಣ್ಣ ಸೀಟಿನೂ ಸಿಗುತ್ತದೆ, ಆದರೆ ಆದರೆ 5 ಲಕ್ಷ ಹಣ ಕೇಳ್ತಿದ್ರಣ್ಣ. ಏನ್ ಹೇಳ್ತಾ ಇದ್ದಲ್ಲ? 5 ಲಕ್ಷವೇ? ಸಾವಿತ್ರಿ, ನೀನು ಸುಮ್ಮನೆರಮ್ಮ. ಹಾ ಶ್ರೀಕಾಂತ್, ಎಲ್ಲರೂ ಸಹ ತೆಗೆದುಕೊಂಡು ನಿನಗೆ ಹಣ ಕುಡಿತಾನೆ ಶ್ರೀಕಾಂತ್. ಸರಿ ಆಯ್ತಣ್ಣ. ಆಯ್ತಲ್ಲ, ಈಗಲಾದ್ರೂ ಊಟ ಮಾಡೋಣ ಬನ್ನಿ. ಅತ್ತಿಗೆ, ಈ ಸಮಯದಲ್ಲಿ ನಿನ್ನ ಬಾಯಿಂದ ಹಾಡು ಕೇಳಬೇಕಂತ ನಮ್ಗೆ ಆಸೆ ಆಗ್ತಾ ಇದೆ. ಒಂದು ಹಾಡನ್ನಂತೂ ಹಾಡಬಾರ್ದಾ? ಆಯ್ತಮ್ಮ, ನಿಮ್ಮ ಅಣ್ಣಂದ್ರೆ ಹೇಗೆ ಹೇಳ್ತಾರೋ ಹಾಗೆ ಆಗಲಿ. ಆದರೆ ಎಲ್ಲರೂ ಸೇರಿ ಕೂಡ ನಿನಗಿಂತ ನನ್ನ ಅಣ್ಣನೇ ಚೆನ್ನಾಗಿ ಆಡ್ತಾನೆ, ಅವನೇ ಹಾಗೆ.
ಸ್ನೇಹ ಬೆಳೆಸಿರುವೆ. ಪಾಪ ಅವನಿಗೆ ಬಂದು
ಅವಳನ್ನು ಮದುವೆಯಾಗಿ ಅವನ ಸಮಸ್ತ ಆಸ್ತಿಗೆಲ್ಲ ನಾ ಒಡೆಯನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಕಂಗೆಟ್ಟ ಕರಿನಾಗರ ಜಾತಿಯ ಕಾಳಿಂಗನೇ ಅಲ್ಲ. हवा के साथ खेलेंगे तो उड़ के जाएंगे, पानी के साथ खेलेंगे तो डूब के जाएंगे, अगर कालिंग के साथ खेलेंगे तो मर के जाएंगे. ಕನ್ಯಾ ಹುಡುಕ್ಯಾಡಿ ಸಾಕಾತ್ರಿ ಕನ್ಯಾ ಹುಡುಗಿ ಸುಮ್ಮನೆ ಏನೋ ಹೆಸರಿನ ಹೋದರೆ ಕನ್ಯಾ ಅವನ ಸಾಕಾಗಿ ಹೋಗೈತ್ ನೋಡ್ರಿ. ಅಲ್ರಿ ವಿಷಕಂಠ ದೇಸಾಯಿ ಮನ್ಯಾಗ ಕೆಲಸ ಮಾಡಕತ್ತು ಇವತ್ತಿಗ 10 ವರ್ಷ ಆಯ್ತು. ಮಗ 1 ತಿಂಗಳ ಸುದ್ದು ಪಗಾರ ಕೊಟ್ಟಾನ್ರಿ. ಹೇಳ್ಬೇಡ್ರಿ ಅದಕ್ಕ ನಾರ ಏನ್ ಕಮ್ಮಿ ಮಗ ಅನ್ರಿ. ಮಂಗಳಾರ ಬರೋದ ತಡ ಹೋಗಿ ಅವನ ಮನೆ ಬಾಗಿಲಿಗೆ ನಿಂತಿ, ಸೌಕಾರ ಮನಿ ಸಂತಿ ಖಾಲಿ ಆಗೈತಿ, ರೊಕ್ಕ ಕೊಡ್ರಿ. ಜಿಪುಣ ನನ್ನ ಮಗ ಬರೀ 500 ರೂಪಾಯಿ ಕೊಡ್ತಾನ್ರಿ. ಅದ 500 ರೂಪಾಯಿದಾಗ 120 ರೂಪಾಯಿ ಸಂತಿ ಮಾಡಿ ಉಳಿದ ರೊಕ್ಕ ಎಲ್ಲ ಡಾಬಾದಾಗ ಊಟ ಮಾಡಿ ಸಿನಿಮಾ ಟಾಕೀಸ್ಕೊಂಡು ಪಿಕ್ಚರ್ ನೋಡಿ ಇದ್ದ ರೊಕ್ಕದಾಗ ಸ್ವಲ್ಪ ಉಳಿಸಿ ನಾ ಮದುವೆ ಆಗೋ ಹುಡುಗಿಗಂತ ಜಾಪನ ಮಾಡಿರ್ತೀನಿ ನೋಡ್ರಿ. ಗಂಟು ಮತ್ತು ಮಕ್ಕಳು ಗಾಳೆ ಮಾಡಿರ್ತೀನಿ. ಮತ್ತು ಇಲ್ಲ ಯಾರ ನನ್ನ ಮದುವೆ ಆಗೋರಿದ್ರೆ ಹೇಳಿ ಆ ರೊಕ್ಕ ಎಲ್ಲ ನಿಮಗೆ ಕೊಟ್ಟು ಬಿಡ್ತೀನಿ. ಹೆಣ್ಣ ನೋಡಿರಣ್ಣ, ಹೆಣ್ಣ ನೋಡಿರಣ್ಣ, ಕನ್ಯೆ ನೋಡಿರಣ್ಣ, ಕನ್ಯೆ ನೋಡಿರಣ್ಣ, ಕನ್ಯೆ ನೋಡಿ ನೀವು ಮದುವೆ ಮಾಡಿ, ಕನ್ಯೆ ನೋಡಿ ನೀವು ಮದುವೆ ಮಾಡಿ ಕಟ್ಟಿಕೊಳ್ಳಿರಣ್ಣ. ಇಲ್ಲಿ ಯಾರು ಇದ್ದಂಗೆ ಕಾಣಲ್ರಿ ನಮ್ಮ ಮದುವೆ ಮಾಡ್ಕೊಳ್ಳೋರು. ಬಿಟ್ಟು ಬಿಡ್ರಿ, ನಮ್ಗೇನು ನಮ್ಮ ರೊಕ್ಕ ನಮ್ಮ ಅಂತೇಳಿ ಇರ್ತಾವು. ನಡ್ರಿ ಹೋದ್ರ ಮಾತ್ರ ಕರೋನಾ ಓಪನ್ ಆಗ್ತಲ್ಲ ಕೌನ ನಿಮ್ಮೋನಿ ಸುದ್ದಿ ಕಂಗಾಲ ಮಾರಿ ತೋರಿಸುವ ಒಂದ್ರ ಮಾಮನ ಬುಲ್ಲಟ್ ಗಾಡಿ ನನ್ನ ಗುದ್ದಕ್ಕೋ ತಾನೇ ಬೀಳ್ತದೆ. ಇವ್ವ ನಮ್ಮದು ಹರ್ಕೊಂತಿ, ನಮ್ಮದು ಹರಿತು ಇಂಥ ಪರಿ ಗುದ್ದಿದ್ರು ನಿಂದ ಹರಿತಾ? ಮತ್ತೆ ಗೊತ್ತಿಲ್ಲ ಹರಿಲಾರ ಏನಲ್ಲೇ ಮಕ್ಕೊಂಡು ಹೋಗ್ತಾ.
ಅಲ್ಲ ಹುಡುಗಿ ನಿಂದ ಹರಿದಿದ್ದರೆ ಏನು ಸ್ವಲ್ಪ ಬಿಡಿಸಿ ಹೇಳಲ್ಲ. ಹರ್ದ ತರೋದು ಏನಮ್ಮನೆ ಹವರ್ರಿ ನೋಡ ಲೇ ಪಿಂಡ್ರಿ ನಾ ಹರ್ದ ತಂದಿದ್ದು ಏನು ಗೊತ್ತಾನ ಹಾ ನನ್ನ ಬುಟ್ಟ್ಯಾನ ಹೂವು ಹರ್ಕೊಂಡು ಓದ್ ಬಿದ್ದಾವ ಬ್ಯಾರೆ ತಿಳ್ಕೊಂಡು ಹುರುಪೆ ಅಂತ ಬಿಡುತ್ತೆ ಹಿಂಗ ತಡಿ. ಹಂಗಾದ್ರ ನಮಗೂ ಒಳಗಿಂದ ಮುರಿದೈತೀನಿ ಅಂತ ತೆಗೆದು ನೋಡ್ತಾರ. ಪಾಪ ಮುರಿದ್ರು ನಿಂತು ಹೋಗೋಣ ಹಳೆ ಬರ್ರಿ ನಂಗ ರೀ ನಿಂದೇನ್ರಿ ಮುರಿದಿದ್ದು ಕೆಂಪದ ಗಜರಿಕೈ ರೀ. ನಿಂದ ಮುರ್ಲಿ ಬಿಟ್ರೆ ಬಿಡ್ಲಿ ಮೊದಲ ಅಲ್ರಿ ನಮ್ಮ ಸೌಕರ್ ಬಾಯಾಗ ಇಡ್ಬೇಕಂತ ಇವತ್ತು ಬಸವೇಶ್ವರ ಸರ್ಕಲ್ ಹತ್ರ ಕಾಯಿಪಲ್ ಸೋಸವ್ರ ಬಲ್ಲೆಕಿಂತ ತಗೊಂಡು ಬಂದಿನ್ರಿ. ಅದ ಮುರಿತೇನೋ ಅಂತ ಸ್ವಲ್ಪ ತೆಗೆದು ನೋಡ್ದ ಅಷ್ಟೇ ರೀ. ನಿಂದು ಮುರಿದರ ಮುರಲಿ ಹಾ ಅಲ್ಲೇ ಜೋತರ ಬೀಳಿ ಇಲ್ಲಿ ಕಲ್ಲೇ ಸಿಕ್ಕೋಲಿ ಆದ್ರೂ ಮೊದಲ ಮೊದಲ ಸಿಕ್ಕೋಬೇಡ ಸುಮ್ಮಿರ ಹೋಗೇ ಬಿಡ್ತ ಕೈ ಏನು ಅಲ್ಲ ಮೊದಲು ಏನಂತ ಹೇಳಲ್ಲ ನಮಗೀಗ ಎದ್ದು ಇವ್ರು ಯಾಕ್ರು ನಮ್ಮದನ್ನ ಅಲ್ಲೇ ಮುಕ್ಕೋಣತ್ತ ನಿಂದಿರ್ತ ರೀ ಮತ್ ನಿಮ್ಗೆ ಏನೇ ಎದ್ದತ್ತಿ ಅಂದಿರ್ತ ಹೋಗುದಿಲ್ಲ ಎದ್ದಿದ್ದು ನೀವು ಬ್ಯಾರೆ ತಿಳ್ಕೊಬೇಡ್ರಿ ನಮಗ್ ಹುರುಪ್ ಎದ್ದೈತಿ ಅಂದ. ನಾ ಬೇರೆ ತಿಳ್ಕೊಂಡು ನನಗೆ ಏನೇನೋ ಆಗ ಕಟ್ಬಿಟ್ಟಿದ್ದೀವ ಹಂಗ ರೀ ನಿಮ್ದು ಎದ್ದತ್ತೋ ಬಿಟ್ಟತ್ತೋ ನನಗೆ ಗೊತ್ತಿಲ್ಲ ಅದು ಎದ್ದರ್ ನಿಂದಿರ್ಲಿ ಇಲ್ಲಿ ಕೋಣೆಯಾಗೆಲ್ಲ ಅಡ್ಡಾಡಿ ಹೋಗಿ ಬರ್ಲಿ ನಾ ಬೇಡ ಅನ್ನಂಗಿಲ್ಲ ಆದ್ರೆ ಈ ಸದ್ಯ ನನ್ ರೊಕ್ಕ ಕೊಟ್ಟಿ ಚಲೋ ಇಲ್ಲ ಅಂದ್ರ ನಮ್ಮ ಅಯ್ಯನ ಚರ್ಮ ಸುಲಿಸ್ಬಿಡ್ತೀವಿ ಇವತ್ತು ಮಂದಿ ಕರ್ಕೊಂಡು ತಿಳ್ಕೊ ಈ ಹೋರಿ ನಾ ತಿಳ್ಕೊಂಡಟ್ಟು ಸರಳಲ್ರಿ. ಅದೇನೋ ಅಂತಾರಲ್ರಿ ಎಲ್ಲಿಗೆ ಬರ್ತೋ ಸಂಗಯ್ಯ ಅಂದ್ರೆ ಇಲ್ಲಿಗೆ ಬಂತು ಅಂದ್ ಗಳಮ್ ಗುಟಕ್ ಅಂದಿತ್ತಂತ. ಏನೇ ವಿಚಾರ ಮಾಡಕತ್ತೆ ಅಲ್ಲ ನೀ ಏನು ವಿಚಾರ ಮಾಡಿದ್ರೆ ನಾ ಬಿಡದಲ್ಲ ರೊಕ್ಕ ಕೊಡ್ತೇನೋ ಹೋಗ್ಕೊಂಡು ಮಂದಿ ಕೂಡಿಸ್ಲಿ ಸರ್ ಹಂಗೇನ್ ಮಾಡಕ್ ಹೋಗ್ಬೇಡ್ರಿ ಮನಾರ ಮಂದಿ ಹಂಗ ಮಾಡಕ್ ಹೋಗ್ಬೇಡ್ರಿ. ಮನಾರ ಮಂದಿ ಕೂಡೈತಿ ಮತ್ ನೀವು ಹೊಯ್ಕೊಂಡು ಇನ್ನ ಎಷ್ಟು ಜನ ಕೂಡಿಸ್ತೀರಿ ಅಲ್ರಿ. ನಿಮಗ್ ರೊಕ್ಕ ನಾ ಎಲ್ಲ ಕೊಡ್ತೀರಿ ಕರೆ ಆದ್ರೆ ನಮ್ದೊಂದು ಕಂಡೀಷನ್ ಐತ್ ನೋಡ್ರಿ. ದೋಸ್ತ ಒಂದ್ ಏನು 100 ಕಂಡೀಷನ್ ಹೇಳ ಒಲ್ಲೆ ಅಂದ್ರ ನಾ ಹೆಣ್ಣ ಅಲ್ಲ ಹಂಗಾದ್ರ ಅದೇನಂತ ನೀ ಯಾರ ಮಗಳು ನಿನ್ನ ಹೆಸರು ಏನು ನಿಂದ ಯಾವ ಊರ್ ಬಡ ಬಡ ಪೂಜ ಎಲ್ಲ ತಗೊಂಡು ಏನ್ ಇಟ್ಕೊಂಡಿ ಅದೆಲ್ಲ ಹಚ್ಚಿ ನೆಕ್ತಿ ನಿಮ್ಗೆ ರೊಕ್ಕ ಬೇಕು ಬ್ಯಾಡು ಅಯ್ಯೋ ಬೇಕು 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 ಹೇಳಂಗಾದ್ರೆ ನಿನ್ನ ಹೆಸರು ಏನಂತ ಹೇಳ್ರಿ ಹೇಳು. ತಿಳ್ಕೊಂಬೇಡ ಗುಳ್ಳ ನನ್ನ ಹೆಸರು ಈ ಸದ್ಯ ದೇಸಾರ ಮನ್ಯಾಗ ಕರ್ಕೊಂಡ್ ಕೆಲಸ ಮಾಡಿದ್ರಲ್ಲ ಸುಧಾಮನ ಮಗಳು. ಓ ಹೋ 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 ಆ ಸುಧಾಮನ್ ಮಗಳ ನೀನ? ಹೌದ್ರಿ ಕರೆನ ಅವ್ನ ಮಗಳ ಕಾಸ ಕಾಸ ಅವನ ಹಿಂದಿ ಮಗಳು ನಾನು. ಅಲ್ಲ ಇವನ ಹಂಗಾದ್ರೆ ನಮ್ದು ಇನ್ನೂ ಒಂದು ಮಾತೈತಿ ನೋಡ್ರಿ. ಅದೇನಂತ ಹೇಳ್ರಿ. ಈಗ ನಮ್ಮದು ಹುರುಪ್ ಎದ್ದೈತಿ ಅಂತ ಕರೆದ ಹಾಡಿ ಕುಣಿಬೇಕು ನಾವು ನನ್ನ ಕೂಡ. ಮಾಮ ಮಕ್ಕದ ಕೆಸುಬಾಯಿ ಅದೇಳೆ ಕೆಸುಬಾಯಿ ಹಳೆ ಕೆಸುಬಾಯಿ ಅಲ್ಲೇ ಬಿಡು ಹಂಗಾದ್ರೆ ರಾಕಿಲ್ಲ ರೂಪಾಯಿ ಇಲ್ಲ. ನಡಿ 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 ಹೌದಿಲ್ಲ ಅದೆಲ್ಲ ಬಿಟ್ಟು ಹೋಗ್ಬೇಡ್ರಿ. ನೀನ ಹೊಂಟಿಯಲ್ಲ ನೀನು ಹೊಂಟಿ ನಾನು ಈ ಸದ್ಯ ನಾ ಏನಾದ್ರೂ ಮಾಮ ಅನ್ಲಿಕ್ಕಂದ್ರ ಬಿಟ್ಟು ಹೋರಕ್ಕ ಆಮೇಲೆ ನನ್ ರೊಕ್ಕನು ಬರಲ್ಲ ಏನು ಬರಲ್ಲ ಹೆಂಗಾರ ಮಾಡಿ ನಾಟಕ ಮುಗಿಯೋರ್ಗು ಮಾಮ ಅಂದ್ರ ಮಾಮ ಹೆಂಗ್ ಹಲ್ಲು ತೆಗ್ದ ನೋಡು ಯವ್ವ ಬಾಯಾಗ ಬೈಕೋ ಹೊಕ್ಕೊಂಡತ್ತೆ ಅಲ್ಲ ನೀ ಮಾವ ಮಾಮ ಹೇಳು ಚಿನ್ನ ನಿಂಗೇನು ಅನ್ಕೊಂಡಿ ಮನಾರ್ ಅನ್ಸಿಗತ್ತದ ಏನೇನು ಹೇಳು ಮಂದಿ ಭಾಳ ಕೂಡಿ. ಮಾಮ ನಿನ್ನ ಹೆಸರೇನು ಮಾಮ? ನನ್ನ ಹೆಸರ ಸಂಗು ಮಾಮ. ಸಂಗು ಮಾಮ ಹರಿದ್ರ ಹಾಗಲಕಾಯಿ, ತಿಂದ್ರ ಸೌತಿಕಾಯಿ, ಒಡದ್ರ ಪುಟ್ಟಿಕಾಯಿ, ತಿಕ್ಕಿದ್ರ ಗಜ್ರಿಕಾಯಿ. ಸಂಗು ಮಾವ ನನ್ನ ಹೆಸರು ನೋಡ ಚಿನ್ನ. ಸಂಗು ಮಾಮ ಹೂವಿನ ರೊಕ್ಕ ಕೊಡು ಮೊದಲ ಮಂದಿನೂ ಕೊಟ್ಟಿಲ್ಲ ನೀನು ಸುಮ್ಮ ಬಿಟ್ಟು ಇರಲ್ಲ ಅಂತ ಕೊಡಿ ಅಂತ. ಏನಂದ್ ಇನ್ನೊಂದ್ಸರಿ ಎಲ್ಲ ನೋಡೋಣ ಚಂದ ಮಾಮ ಮಾಮ ರೊಕ್ಕ ಕೊಡಿ ಮಾಮ. ಮಾಮ ಅನಿಸ್ಕೊಂತ ನೋಡು ರೊಕ್ಕ ಕೊಡೋ
ಕೊಡು ಕೈ. ಬರೇ 100 ರೂಪಾಯಿ ನಾವಲ್ಲ ಹಿಂಗ್ಯಾಕ್ ಮಾಡಕತ್ತಿದಿ? ಬುಟ್ಟ್ಯಾಗ ಒಂದು ಹೂನು ಇದ್ದಿರಿ ನೀ ಇಲ್ಲದೆ ಮಾಡಿದೆ ಅಂದ್ರೆ ನಮ್ದು ಹುರುಪ್ ಮಕ್ಕೊಂಡ್ಬಿಡ್ತದ ನೋಡಿ ಇಲ್ಲಿ. ಹಂಗ್ ಮಾಡಕ್ ಹೋಗ್ಬೇಡ. ನಾನು 100 ರೂಪಾಯಿ ಹೇಳ್ಬೇಕಿಲ್ಲ ನಿನ್ಗೆ ಬೆಳೆ ಐದು ಒಂದು ತೆಗಿವರಾಗ ಹಂಗ್ ಮಾಡಕ್ ಹೋಗ್ಬೇಡ. ಶಾಣೆ ಅಲ್ಲ ನಾವಲ್ಲ ಇದೊಂದ್ ಸರಿ ತಗೋ. ನನಗಾಗಲ್ಲ ಹಂಗ್ ಮಾಡಕ್ ಹೋಗ್ಬೇಡ. ಅಡ್ಜಸ್ಟ್ ಮಾಡ್ಕೊಂಡಿನಿ ಹಾ ಮಾಮ ಮಾಡ್ಬಾ ಜಾಡ್ಸು. ಜಾಡಸ್ತಾರಂತ ಲವ್ ಮಾಡಬಾ ಮೊದಲ ಲವ್. ಅದೇ ಮಾಡಿದ್ರು. ಹಾ ಏ, light ಆಫ್ ಮಾಡು. ಅವ್ರು ಮಾಡ್ತಾರೆ ಲೈಟ್ ಆಡಿದ್ರು ನಾವು ಮಾಡ್ತೀವಿ. ಒಳ ಚಡ್ಡ್ಯಾಗ ಅಂತೆಲ್ಲ ಆಗ್ಬಾರ್ದು ಸುಮ್ಮನೆ ಅಲ್ಲ ನನಗ್ ಚಿತ್ರ ಆಗೋದು ಅಲ್ಲೇ ಅಲ್ಲೇ ಬೇರೆ ಎಲ್ಲರೂ ಇರ್ಬೇಕು ನೋಡು ಅಲ್ಲೇ ಹೇಳಲ್ಲ ನನಗ ಗುಳು 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 ಎಲ್ಲೆಲ್ಲಿ ಆಗಕತ್ತೈತಿ? ಎಲ್ಲಿ ಅಲ್ಲೇ ಎಲ್ಲಿ ಅಲ್ಲೇ ಹೇಳ್ತಲ್ಲ ಎಲ್ಲಂತ ತೊಡಿ ಸಂದ ಏನ್ ಮಾಮ ಚುಟ್ಟು 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 ಬರೇ ಚುಟ್ಟು ಚುಟ್ಟು ಬೇರೆ ಆಗೋದಿಲ್ಲ ಈಗೇನು ಹೊಸದೇನಾದ್ರು ಅನ್ನಿಸ್ತೀನಿ ಹುರು 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 ನಿನ್ನ ಹುರು ಹುರು ಆದ್ರೂ ನಮ್ಮದು ಬಗ್ 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 ಹುಳು ಹುಳು ಅನ್ನದೆಯೇ
ಮತ್ತೊಂದು ಈಗ ಹೇಳ್ಬೇಕು. ಮತ್ತೊಂದು ಏನೂ ಇಲ್ಲ ಏನೇನೂ ಇಲ್ಲ ಎಲ್ಲ ಆಗಕೈತೈತಿ. ಎಲ್ಲಿ ಆಗತ್ತೆ ಏನು ಕಾನೂನು ಒಂದು ಕಾಣಿಸಲ್ ಬಿಡೋದು, ಕಾಣಿಸಲಾರ್ದಂಗ ಆಗಕೈತೈತಿ. ಮಾಮ ಬರ್ಲ ಒಬ್ರಿಗೆ ಹಂಗಲ್ಲ? ಟಾಟಾ ಮಸ್ತ್ ಐತಿ ನೋಡಿ. ಏನ್ ಮಸ್ತಾತು? ಏನು ಲವ್. ಬಾರಿ ಆತಿಲ್ಲ ಹಾ ಮಸ್ತ್ ಐತಿ. ಬಾಯ್ ಬಾಯ್ ಏ ಬುಟ್ಟಿ. ಯಪ್ಪ ಲಡ್ಡು ಮುತ್ಯ, ಇವತ್ತು ನನ್ನ ಮೇಲೆ ಕಾಣ್ತಾ ಇರೋದಂಗ ಆಯ್ತು ನೋಡಪ್ಪ. ಏ ಹುಡುಗಿ ಮಸ್ತ್ ಅದಲ್ರಿ, ಅಂತ ಪೀಸ್ ರೀ. ವಿಷಕಂಠ ದೇಸಾಯಿ ತಲೆ ಬೋಳಿಸಿ ತುಡುಗಿಲೆ ಕೂಡಿಟ್ಟು ಎಲ್ಲ ರೊಕ್ಕದ ಒಡತಿಯಾಗುವ ಲಕ್ಷಣಗಳು ಈ ಹುಡುಗಿ ಅಂತೆಲ್ಲ ಅದಾವ್ರಿ. ಅವಾಗ ಹೇಳಿದ್ರಿ ಆ ಗಂಟು ನಿಮಗೆ ಕೊಡ್ತೀನಿ ಅಂದ್ರಿ ಯಾರು ಒಪ್ಕೊಳ್ಳಿ. ನಾನಾರ ಏನ್ ಮಾಡ್ರಿ, ಅವ್ರ ಕಡೆ ಕೊಟ್ಬಿಟ್ಟು. ಹಲೋ, ಇತ್ತ ಕಡೆಯಿಂದ ಸಂಗು ಮಾಮ ಮಾತಾಡೋದು, ಅತ್ತ ಕಡೆಯಿಂದ ಯಾರು ಮಾತಾಡುದ್ರಿ? ಇತ್ತ ಕಡೆಯಿಂದ ಕಾಲ ತೊಗೊಂಡು ಹೊಡೆಯವ್ರು ಮಾತಾಡಗತ್ತೀವಿ. ಮಮ್ಮಟ್ಟನ ಮಗನ ಕ್ಷಮಿಸಿ, ನೀವು ಕರೆ ಮಾಡಿದ ನಂಬರ್ ತಪ್ಪಾಗಿದೆ, ಪುನಃ ಪ್ರಯತ್ನಿಸಿ. ಏ ಹಂದಿ ಮಾರಿದ ನಿನ್ನ ಹೆಣದ ಮ್ಯಾಗ ದಣ್ಯಾರು ಹೊಯ್ಕೊಳಗತ್ತಾರೋ ಕುರ್ಸಲ್ಯ. ಯಾಕ್ರಿ, ಯಾರ ಸತ್ತಿರ್ತಾರೇನ್ರಿ? ಮತ್ತೆ ಯಾರು ಸತ್ತಿಲ್ಲೋ ತೋಳಿನ ಬಾಯ್ದ. ನೀ ಬರ್ಲಿ, ಹಂಗ್ಯಾಕ್ ಬೈಯಾಕತ್ತೀರಿ? ನೀ ಬರ್ಲಿಲ್ಲ ಅಂದ್ರೆ ನಿನಗ್ ಸಾಯಿಸ್ತಾರ ಅಂದಾರ ನೋಡ ಮಗನ. ಜಪ್ಪ ಹಿಂಗ ಮಾವ. ಏ ಬಂದು ತಡಿ ತಡಿ ಮಾರಾಯ, ಫೋನ್ ಕಟ್ ಮಾಡುವ ಮಾರಾಯ. ಮೊದಲು ಬಂದೆ ಚಲೋ ಹುಡಿ ಸಿಕ್ಕದಂತ ಲವ್ ಮಾಡ್ಕೋತ ನಿಂತಾರ. ನಮ್ಮ ದೇಸಾಯಿ ಹೋಳಿ ಉಣ್ಣೆ ಮಾಡ್ತಾನ್ರಿ. ಬರ್ತೀನಿಪ್ಪ, ಬರ್ತೀನಿ. ಮತ್ತೊಂದು ಸಂಬಂಧ ಭೇಟಿ ಹಾಕ್ತೀನ್ರಿ. ಹುಟ್ಟಿದರೆ
75 ರೂಪಾಯಿ. ಭಾಗೀರಥಿ ಬ್ರೌ ಕಟ್ಟುದು 80 ರೂಪಾಯಿ. ಬಿಡು ಏನು ಲೆಕ್ಕ? ದಣರ ಬುಕ್ಕ ಬದಲಾಗೈತಿ ಅಪ್ಪ. ಇದು ನನ್ನ ಮಗಳದ್ರಿ ಅಪ್ಪ, ನಂದು ಮನ್ಯಾಗ ಐತ್ರಿ. ಹಿಂಗ್ ಹೋಗಿ ಹಿಂಗ್ ಬರ್ತೀನಿ. ಏನು ಬೇಕಾಗಿಲ್ಲ. ಜಾನಿ ಎಲ್ಲಿ ಹೋಗಿದ್ದಾನೆ? ಜಾನಿ ರೀ ಅಪ್ಪ, ಯಾನ್ ಮನ್ರಿ ಅಪ್ಪ. ಅವ್ನು ಮುಂಜಾನೆ ಚಂತನ ವೈನ್ ಶಾಪ್ ಮುಂದೆ ಇರ್ತಾನ್ರಿ. ನಿಮ್ಮ ಮಾತು ಬಿ ಅವ್ರು ಕೇಳಲ್ರಿ ಅಪ್ಪ. ನೋಡ್ರಿ ಅಪ್ಪ, ನಮಸ್ಕಾರ ಧನಿಯವರಿಗೆ. ಹಾ ಜಾನಿ, ಇಷ್ಟೊತ್ತು ಎಲ್ಲಿ ಹೋಗಿದೆ? ಹೊಲದ ಕಡೆ ಹೋಗಿದ್ದ ನೀ. ಆ ಬಡಾಧಿಕಾರಿ ವೀರನ ಗುರುಗಳು ನಮ್ಮ ಶೇಂಗಾ ಹೊಲದಲ್ಲಿ ನುಗ್ಗಿ ಶೇಂಗಾ ಬೆಳೆಯನ್ನು ನಾಶ ಮಾಡಿಬಿಟ್ಟಿರೋದ ನೀ. ಬೇಗ ಬರುತ್ತಾನೆ ನೀನು. ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಬಂದ್ಯಾ? ಇಲ್ಲದ ನೀ ಆ ವೀರ ಅಲ್ಲಿರಲಿಲ್ಲ. ಅವನ ಜೀತದಾಳ ವಶ ಇದ್ದು, ಅದಕ್ಕಾಗಿ ಅವನ ಎಲ್ಲ ಕುರಿಗಳು ನಮ್ಮ ಕೊಟ್ಟಡಲ್ಲಿ ಹಾಕಿ ಬಂದಿರುವೆ ನೀ. ಶಾಬಾಷ್ ಜಾನಿ, ಶಾಬಾಷ್. ಒಳ್ಳೆ ಕೆಲಸವನ್ನೇ ಮಾಡಿದೆ ನೋಡು. ಈಗ ಆ ಕುದಿಕಾಯ ಅಮ್ಮ ನನ್ನ ಹತ್ರ ಬರಲೇಬೇಕು. ಒಳ್ಳೇದಾಯ್ತು ನೋಡ್ರಿ ಅಪ್ಪ. ಅದೇನೋ ಅಂತಾರಲ್ರಿ, ಅವನವ್ನು ಗಾಡಿ ಅಂದ್ಕೊಂಡು ಇಟ್ಕೋತಾರಲ್ಲ. ಏನು ಇಲ್ರಿ ಅಪ್ಪ ದಣ್ಯಾರ, ಆ ಮಗ ಬಂದ ಮ್ಯಾಗ ನೀವು ಹ್ಯಾಂಗ್ ಓದಿತ್ತೀರಿ ಅಂತ ವಿಚಾರ ಮಾಡ್ಲತ್ತೀರಿ ಅಪ್ಪ. ನಮಸ್ಕಾರ ವಿಷಕಂಠ ದೇಸಾಯಿ ಅವರಿಗೆ. ವೀರ, ಏನು ಸಮಾಚಾರ? ನಿಮ್ಮ ಬಲಗೈ ಬಂಟ ಜಾನಿ ನಮ್ಮ ಕುರಿಗಳನ್ನು ಕೂಡಿ ಹಾಕಿದಾರಂತೆ. ಏನೋ ತಿಳಿಯದೆ ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಬಿಟ್ಟು ಬಿಡಿ ನಮ್ಮ ಕುರಿಗಳನ್ನು. ಕ್ಷಮೆ? ಈ ವಿಷಕಂಠ ದೇಸಾಯಿ ಚರಿತ್ರಲೇ ಇಲ್ಲ. ಏನಿದ್ರು ಶಿಕ್ಷೆ. ಹೌದಲ್ಲೇ ತಮ್ಮ? ಕುರ್ತಾಲ, ನಮ್ ದಣ್ಯಾರ ಅಂದ್ರೆ ಏನ್ ತಿಳಿದಿ? ನಿಮ್ಮಂತವ್ರು ಏಕ್ ಮಾರ್ ದೋ ತುಕಡ. ಬಂದರೆ ಹತ್ತಿದ್ದಿ, ಹುಡುಕಾಡ್ಕೊಂಡು ಬಂದರೆ ನಿಮ್ಮಗಳ ತಿದ್ದಿ. ನಾನು ದೇಶ ಮಾತಾಡುತ್ತಿರುವೆ. ಇನ್ನೇನಾದರೂ ಅಡ್ಡ ಬಂದರೆ ಅಡ್ಡಡ್ಡ ಮಲಗಿಸಿ ಬಿಡ್ತೀನಿ ಮಗನೇ. ನೀನು ಬರ್ತಿರೋದು ವಿಷಕಂಠ ದೇಸಾಯಿ ಭದ್ರಕೋಟೆ ನೆನಪಿರಲಿ. ಬಾಯಿಗೆ ಬಂದಂತ ಮಾತನಾಡಿದರೆ ಮರಳಿ ಬಾಲ ಲೋಕಕ್ಕೆ ಕಳಿಸುವ ಎಚ್ಚರ ಮಗನೇ. ದೇಸಾಯಿ, ನಾನು ನಿಮ್ಮ ಮನೆಗೆ ಬಂದಿರಬಹುದು, ಆದರೆ ಬೆಳಗುಲಿ ನನಗೆ ಆದ್ರೆ ಅನ್ನಷ್ಟು ಸೊಕ್ಕು ಬಂತು ನಿನಗೆ. ದೇಸಾಯಿ, ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೋ ಮಗನೇ. ಅದು ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಏನು ನನ್ನ ಕುರಿಗಳು ನಿನ್ನ ಹೊಲದಲ್ಲಿ ಹೋಗಿದ್ದಾವೆ ಎಂದು ಒಂದೇ ಕಾರಣಕ್ಕೆ ಇಷ್ಟು ಹೊತ್ತು ಸುಮ್ಮನಿದ್ದೆ. ಇನ್ನೇನಾದರೂ ಬಾಯಿಗೆ ಬಂದಂತೆ ಮಾತನಾಡಿದರೆ ಏನು ಮಾಡ್ತಾವ ಬಡಾಧಿಕಾರಿ? ಇನ್ನಿಂದ ನನ್ನದನ್ನು ರೋಮನ್ನು ಕಿತ್ತುಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ನೋಡು ದೇಸಾಯಿ, ರೋಮ ಕಿತ್ತುಕೊಳ್ಳುವಷ್ಟು ಮೂರ್ಖನಲ್ಲ ಈ ಬೀರ. ಈಗ ನೋಡಿಲ್ಲಿ ಪರಶುರಾಮನ ಆಯುಧ. ಇದರಿಂದ ಕುರಿಗಳಿಗೆ ತಪ್ಪಲ ಕಡಿಯೋದು ಗೊತ್ತು, ನಿಮ್ಮಂತವ್ರ ಶಿರ ಕಡಿದು ರಕ್ತ ನೋಕಳಿ ಆಡಲು ಗೊತ್ತು ಈ ಬೀರರಿಗೆ. ಆಯುಧ ಪರಶುರಾಮನ ಆಯುಧ. ಬಡುವ, ನೀನೆಲ್ಲ ಪುಟ್ಬಸ್ಕೊಂಡ್ಲಿಂದ ನನ್ನೇನನ್ನು ಮಾಡಲು ಸಾಧ್ಯನಿಲ್ಲ. ನಾನು ಚಿಕ್ಕಂದಿದ್ದಲೇ ಮಚ್ಚು ಲಾಂಗುಗಳ ಜೊತೆ ಆಡಿ ಬೆಳೆದವನು. ಈ ನಿನ್ನ
ನನ್ನನ್ನೇನು ಮಾಡಲು ಸಾಧ್ಯನೇ ಇಲ್ಲ. ಅದು ಏನೋ ಅಂದ್ರೆ ಆಯುಧ, ಅದು ಯಾರಾದ್ರೂ ಹೆಣ್ಣು ಮಕ್ಕಳ ಕೈಗೆ ಕೊಡು. ಪಾಪ ವಾಟರ್ ಹೆಣ್ಮಕ್ಳ ಕೈಗೆ ಕಟ್ಟಿಗೆ ಅದು ಕಟ್ಟಲಿಕ್ಕೆ ಕೆಲಸಿಗೆ ಬರುತ್ತದೆ. ಬರೋಬ್ಬರಿ ಹೇಳಿದ್ರೆ ಬೇರೆ ಅಣ್ಣ. ತಮ್ಮ ಸುಮ್ ಯಾಕೆ ಪಡ್ಸೋನ್ ಸಾಯ್ತೆ ನಿನ್ನ ಕೋಡಿ ಸುಮ್ ಹೋಗು. ಬಾಯಿ ಬಿಟ್ಟರೆ ವಿಷಕಂಟು ನೀನೆಲ್ಲ ದರ್ಪ ತೋರಿಸಿರ್ಬೇಕು. ನೋಡಿಕೊಂಡು ಸುಮ್ಮನೆ ಕೂತುಕೊಳ್ಳಕ್ಕೆ ನಾನೇನು ನಿನ್ನ ಎಂಜಲ ತಿನ್ನೋ ನಾಯಿ ಅಲ್ಲ. ಲೇ ಸೌಕರ, ನನ್ನ ಕುರಿಗಳನ್ನು ಹೇಗೆ ಬಿಡಿಸಿಕೊಳ್ಳುವುದೆಂದು ನನಗೆ ಚೆನ್ನಾಗಿ ಗೊತ್ತು. ಸಮಯ ಬಂದರೆ ನಿನ್ನ ದರ್ಪಕ್ಕೆ ಅಂತ ಹಾಡುವೆ. ಬರತೀನಿ ಮಗನೇ. ದಣರ ಏನ್ರಿ ಅಪ್ಪ ನಿಮಗೆ ಸವಾಲ್ ಹಾಕಿ ಹೋದಲ್ರಿ. ಹೋಗುದಿರಾ ಹೋಗು. ಅವೀಗ ಬಾಯಲ್ಲಿ ವಿಷ ಇದ್ದರೆ ಈ ವಿಷಕಾರು ವಿಷಕಂಠ ದೇಶಗ ಮೈಯೆಲ್ಲ ವಿಸರುತ್ತದೆ. ಏ ಜಾನಿ, ಈ ಬಡಾಧಿಕಾರಿ ನನ್ನ ಮಗನ ಮೇಲೆ ಒಂದು ಕಣ್ಣನ್ನಿಟ್ಟರು. ಕಣ್ಣಿಡುವಷ್ಟೇ ಯಾಕೆಂದ್ರೆ ನೀವು ಅಪ್ಪನೆ ಕೊಟ್ಟರೆ ಅವನ ಎಲೆ ಬಗದು ನಮ್ಮ ನಾಯಿ ನೆರೆಗಳಿಗೆ ಹಬ್ಬದ ಊಟ ಹಾಕುತ್ತಿದ್ದೇನೆ. ಸದ್ಯಕ್ಕೆ ನಾನು ಎಷ್ಟು ಹೇಳ್ತೀನಿ ಅಷ್ಟು ಮಾಡು ಜಾನಿ. ಮುಂದೆ ಏನು ಮಾಡಬೇಕಂತ ನಾನು ನಿನಗೆ ಹೇಳುತ್ತೇನೆ. ಯಪ್ಪ ದಣರ ಮಾಡೋ ಭಾಳ ಆಗ್ಯದ್ರಿಯಪ್ಪ. ಇನ್ನ CM ಅವರು ಭೇಟಿ ಆಗ್ಬೇಕ್ರಿ ಅಪ್ಪ. ನಡ್ರಿ ಹೋಗೋಣ. ಜಾನಿ, ನೀನು ತೋಟದ ಕಡೆ ಹೋಗಿ ಬಾ. ಸುಧಮ ನಡಿ, CM